श्री राघवेन्द्राय नमः। ಶ್ರೀ ಗುರು ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ರಾಯರನ್ನು ನಂಬಿದ್ರೆ ಎಂತಹ ಕಷ್ಟಗಳಿದ್ರೂ ಕೂಡ ಪರಿಹಾರ ಮಾಡಿಬಿಡ್ತಾರೆ. ದೇಹದಲ್ಲಿದ್ದಂತಹ ಒಂದು ಬ್ರಹ್ಮ ಪಿಶಾಚಿಯನ್ನು ರಾಯರು ಸುಟ್ಟಂತಹ ಪರಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ರಾಯರಿಗೆ ಯಾವುದು ಕೂಡ ಕಷ್ಟಕರವಾದದ್ದಲ್ಲ. ಅಂತಹ ಶಕ್ತಿಶಾಲಿ ಗುರುರಾಯರು. ರಾಯರ ಭಕ್ತೆಯಾಗಿದ್ದ ಒಂದು ಹೆಣ್ಣುಮಗಳ ಒಂದು ದೇಹದಲ್ಲಿ ಒಂದು ದುಷ್ಟಶಕ್ತಿ ತಾಂಡವಾಡ್ಬಿಡುತ್ತೆ. ಅದು ಕ್ರಮೇಣವಾಗಿ ಆ ಹೆಣ್ಣು ಮಗಳಿಗೆ ಒಂದು ಮಾನಸಿಕ ಸ್ಥಿತಿ ಹೋಗುವಂತೆ ಮಾಡಿಬಿಡುತ್ತೆ. ಆಕೆಯ ಒಂದು ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಅದು ಉಂಟು ಮಾಡಿಬಿಡುತ್ತೆ. ಅವರ ದೇಹದ ಸ್ಥಿತಿ ದಿನ ದಿನಕ್ಕೂ ಕೂಡ ಬದಲಾಗ್ತಾ ಅವರ ಆರೋಗ್ಯದಲ್ಲಿ ಯಾವಾಗ ಏನು ಬೇಕೆಂದರೂ ತೊಂದರೆ ಆಗಿಬಿಡಬಹುದು ಅನ್ನುವಂತಹ ಒಂದು ಅನಾರೋಗ್ಯ ತೀವ್ರತೆ ಹದಗೆಟ್ಬಿಡುತ್ತೆ. ಅವರ ಜೀವದ ಮೇಲೆ ಅವರಿಗೆ ನಂಬಿಕೆ ಇರೋದಿಲ್ಲ, ಮುಂದೆ ಏನಪ್ಪ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಅಷ್ಟರ ಮಟ್ಟಿಗೆ ಆ ಒಂದು ಹುಡುಗಿಗೆ ಒಂದು ಬ್ರಹ್ಮ ಪಿಶಾಚಿ ಒಂದು ಉಪಟಳ ಕೊಟ್ಬಿಡುತ್ತಂತೆ. ಇದನ್ನೆಲ್ಲ ನೋಡಿದ ಅವರ ಒಂದು ಮನೆಯವರು ಆಕೆಯನ್ನು ಅದೇನಿದೆ ಸಾಕಷ್ಟು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರಂತೆ. ಆದರೆ ಎಲ್ಲಿ ಕೂಡ ಒಂದು ಗುಣ ಆಗೋದಿಲ್ವಂತೆ. ಆದರೆ ಯಾರೋ ಹೇಳ್ತಾರಂತೆ, ಮಂತ್ರಾಲಯಕ್ಕೆ ಹೋಗಿ ಬಂದರೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಸೊ ಅಲ್ಲಿ ಏನಿದೆ ಗುರುಗಳು ನಿಮಗೆ ಪಾದೋದಕ ನೀರನ್ನು ಹಾಕ್ತಾರೆ ಅನ್ನೋ ಥರ ಏನೋ ಹೇಳ್ತಾರಂತೆ. ಅಂದರೆ ಕರ್ಕೊಂಡು ಹೋಗ್ಬೇಕಂತ ಹೇಳಿಬಿಟ್ಟು ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾರಂತೆ. ಆದರೆ ಆ ಬ್ರಹ್ಮ ಪಿಶಾಚಿ ಯಾವುದಕ್ಕೂ ಕೂಡ ಆಸ್ಪದ ನೀಡ್ತಾ ಇರಲಿಲ್ವಂತೆ. ಆಕೆಯನ್ನು ಹೊರಗಡೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಸಿದ್ಧಪಡಿಸಿದ ತಕ್ಷಣ ಆ ಹೆಣ್ಣು ಮಗಳು ಒಂದು ಪ್ರಜ್ಞಾಹೀನಳಾಗಿ ಬೀಳುವಂತೆ ಮಾಡುತ್ತಿತ್ತಂತೆ ಆ ಬ್ರಹ್ಮ ಪಿಶಾಚಿ. ಹೀಗೆ ಪಿಶಾಚಿಯು ಕೆಟ್ಟ ದೃಷ್ಟಿಗೆ ಆ ಮನೆಯವರೆಲ್ಲ ಒಂದು ಬಲಿಪಶಿ ಆಗಿಬಿಟ್ರು ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅದು ತೊಂದರೆ ಕೊಡ್ತಾ ಇತ್ತಂತೆ. ಆದರೆ ಒಂದು ಬಾರಿ ಬಹಳ ಕಷ್ಟಪಟ್ಟು ಮಂತ್ರಾಲಯಕ್ಕೆ ಹೋಗಲೇಬೇಕೆಂದು ಪ್ರಯತ್ನ ಮಾಡ್ಕೊಂಡು ಹೊರಟಾಗ ರಸ್ತೆ ಮಧ್ಯದಲ್ಲಿ ಬಹಳಷ್ಟು ಕಡೆ ತಡೆಗಳು ಬಂದುಬಿಡುತ್ತಂತೆ. ಆಗಲೂ ಸಹ ಬ್ರಹ್ಮರಾಕ್ಷಸಿ ಆಕೆ ಮತ್ತೆ ಪ್ರಜ್ಞೆ ತಪ್ಪಿಸಿ ಬೀಳುವಂತೆ ಮಾಡಿಬಿಡುತ್ತಂತೆ. ಆದರೂ ಮತ್ತೊಮ್ಮೆ ಕಷ್ಟಪಟ್ಟು ಹೇಗಾದರೂ ಹೋಗಲೇಬೇಕು ಮಂತ್ರಾಲಯಕ್ಕೆ ಅಂತ ಹೋಗ್ತಾರಂತೆ. ಅಲ್ಲಿ ಸೇವೆಗಳನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಆದಷ್ಟು ರಾಯರ ಸೇವೆಗಳು ಮಾಡಲು ಪ್ರಾರಂಭಿಸಿದಾಗ ಆಕೆಗೆ ಸೇವೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ವಂತೆ. ಏನೋ ಒಂದು ರೀತಿ ಎಳೆತ, ಏನೋ ಒಂದು ರೀತಿ ಸಮಸ್ಯೆ ಉಂಟು ಮಾಡ್ತಿತ್ತಂತೆ. ಆರೋಗ್ಯದ ಮೇಲೆ ಮತ್ತಷ್ಟು ಪ್ರಭಾವ ಉಂಟು ಮಾಡ್ತಿತ್ತಂತೆ. ರಾಯರ ಸೇವೆಯನ್ನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಪೂಜೆಯನ್ನು ಮಾಡಲು, ಅವರ ಸೇವೆಯನ್ನು ಮಾಡಲು ಶುರು ಮಾಡಿದ ತಕ್ಷಣ ಹೆಣ್ಣು ಮಗಳು ಒಂದು ಕಣ್ಮರೆ ಆಗಿಬಿಡ್ತಿದ್ಲಂತೆ. ಅಂದರೆ ಏನು ಒಂದು ನಿಮಿಷ ಕೂಡ ಸಪ್ರೇಟಾಗಿ ಬಿಟ್ಟಿರೋಂಗಿರಲಿಲ್ಲ, ಅಷ್ಟು ಅದು ತೊಂದರೆ ಮಾಡ್ತಿತ್ತಂತೆ. ಆಕೆಯನ್ನು ಹುಡುಕಲು ಬಹಳ ಪ್ರಯತ್ನ ಪಡ್ತಾರೆ ಅವರ ಮನೆಯವರು. ಎಲ್ಲಿಗೆ ಹೋದರೂ ಕೂಡ ಆಕೆ ಸಿಗ್ತಾ ಇರಲಿಲ್ವಂತೆ. ಎಲ್ಲಿ ಒಂದು ಕಡೆ ಹೋದರೆ ಕೊನೆಗೆ ಆಕೆ ಒಂದು ನದಿಯ ತೀರದಲ್ಲಿ ಹುಡುಕೋಕೆ ಶುರು ಮಾಡ್ತಾರಂತೆ. ಆಗಲೂ ಕೂಡ ಆಕೆ ಎಲ್ಲೂ ಸಿಗೋದಿಲ್ವಂತೆ. ನಂತರ ಒಂದು ಪಾಳು ಬಿದ್ದ ಒಂದು ಬಾವಿಯ ಪಕ್ಕದಲ್ಲಿ ಆಕೆ ಕಾಣಿಸ್ಕೊಳ್ತಾರಂತೆ. ಬಹಳ ಭಯಭೀತಳಾಗಿದ್ದ ಹಾಗೆ ಆಕೆ ಕಾಣಿಸ್ಕೊಳ್ತಾಳಂತೆ. ತಕ್ಷಣ ಆಕೆಯನ್ನು ಕರೆದುಕೊಂಡು ಹೋಗಿ ಅವರ ಮನೆಯವರು ಬಂದಾಗ ಆಕೆ ಹೇಳಿದಂತಹ ಒಂದು ಘಟನೆ ಎಷ್ಟು ರೋಚಕವಾಗಿತ್ತು ಅಂದರೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯಲು ಆರಂಭಿಸುತ್ತೆ. ಆಕೆ ದೇಹದಲ್ಲಿದ್ದ ಬ್ರಹ್ಮ ಪಿಶಾಚಿ ಬಹಳಷ್ಟು ಮಾನಸಿಕವಾಗಿ ಒಂದು ದೈಹಿಕವಾಗಿ ಕೊಲ್ಲಲು ಪ್ರಾರಂಭ ಮಾಡುತ್ತಿರುವ ಒಂದು ಸಂದರ್ಭದಲ್ಲಿ ಆಕೆಯ ಕಣ್ಣು ಮುಂದೆ ದೇಹಕ್ಕೆ ಹೊರ ಬಂದಂತಹ ಒಂದು ಪಿಶಾಚಿಯನ್ನು ಕಂಡು ಆಕೆ ಪ್ರಜ್ಞೆ ತಪ್ಪಿ ಬೀಳ್ತಾಳಂತೆ. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವರ ಕಣ್ಣ ಮುಂದೆ ಬರ್ತಾರೆ. ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಸಾಕ್ಷಾತ್ ಆಕೆಯ ಬಳಿ ಬಂದು ಆ ಬ್ರಹ್ಮ ಪಿಶಾಚಿಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿದ ಹಾಗೆ ಆಕೆಗೆ ಒಂದು ಅನುಭವ ಆಗುತ್ತಂತೆ. ಮತ್ತು ಅದು ಏನೋ ಒಂದು ರೀತಿಯಲ್ಲಿ ಸುಟ್ಟೋಗೋ ರೀತಿಯಲ್ಲಿ ಆಗ್ತಿತ್ತಂತೆ. ಆ ರೀತಿಯಲ್ಲಿ ಆಕೆಗೆ ಒಂದು ಭಾಸ ಉಂಟಾಗುತ್ತಂತೆ. ಇದನ್ನೆಲ್ಲ ನೋಡಿದಾಗ ಆಕೆಗೆ ಭಯವಾಗಿಬಿಡುತ್ತೆ. ಆಕೆ ಒಂದು ಏನು ಮೂರ್ಛೆ ತಪ್ಪಿ ಅಲ್ಲೇ ಬಿದ್ದೋಗ್ಬಿಡ್ತಾಳಂತೆ ಈ ಒಂದು ಸಮಯದಲ್ಲಿ. ಯಾಕಂತಂದರೆ ಸಡನ್ನಾಗಿ ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ, ಭಯ ಆಗಿಬಿಡುತ್ತೆ. ಇಂತಹ ಒಂದು ಅದ್ಭುತ ಪವಾಡವನ್ನು ಆಕೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹಾಕ್ಕೊಂಡು ತನ್ನ ಮನೆಯ ಜನಕ್ಕೆ ಹೇಳ್ತಾಳೆ, ಈ ರೀತಿ ನಾನು ಗುರುರಾಯರು ನನ್ನ ಮೇಲೆ ಒಂದು ಏನಿದೆ ಪ್ರೋಕ್ಷಣೆಯನ್ನು ಮಾಡಿದ್ರು ಅಂತ ಹೇಳಿಬಿಟ್ಟು. ಸ್ನೇಹಿತರೆ, ಸಾಕಷ್ಟು ನಾವು ಕಳೆದ ವಿಡಿಯೋಲಿ ನೋಡಿದ್ವಿ. ಒಂದು ಹೆಣ್ಣುಮಗಳು ಮಂತ್ರಾಲಯದಲ್ಲಿ ಒಂದು ಏನು ಬ್ರಹ್ಮಪಿಶಾಚಿ ಮೇಲೆ ಬಂದಿತ್ತು ಅದಕ್ಕೆ ಗುರುಗಳು ಒಂದು ಪಾದೋದಕ ನೀರನ್ನು ಹಾಕ್ತಾಯಿದ್ರು. ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಸಾಕಷ್ಟು ಜನ ಇದನ್ನು ನೋಡಿರ್ತೀರ ಸ್ನೇಹಿತರೆ.
ಈ ರೀತಿ ಸಾಕಷ್ಟು ಜನ ಆ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಮಾತ್ರ ಗೊತ್ತು ಅದರ ನೋವುಗಳು ಹೇಗಿರುತ್ತೆ ಅಂತ. ಸಾಕಷ್ಟು ತೊಂದರೆಗಳಿಗೆ ಒಳಗಾಗಿರ್ತಾರೆ ಕೆಲವರು. ಅಂತಹವರಿಗೆ ಎಲ್ಲವೂ ಕೂಡ ರಾಘವೇಂದ್ರ ಸ್ವಾಮಿಗಳು ರಾಮಬಾಣದಂತೆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಸಾಕಷ್ಟು ಜನರು ನೆಗೆಟಿವ್ನೆಸ್ ಇರೋರು, ಸಮಸ್ಯೆಗಳಿರೋರು ಮಂತ್ರಾಲಯಕ್ಕೆ ಹೋಗಿ ಸರಿ ಮಾಡ್ಕೊಂಡಿದ್ದಾರೆ. ಏನೇ ಸಮಸ್ಯೆ ಇದ್ದರೂ ಕೂಡ ಮಂತ್ರಾಲಯಕ್ಕೆ ಬಂದರೆ ಆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋ ಒಂದು ಅಚಲವಾದ ನಂಬಿಕೆ ಭಕ್ತರಲ್ಲಿ ಉಳ್ಕೊಂಬಿಟ್ಟಿದೆ. ಯಾರಿಗೇನೇ ಸಮಸ್ಯೆ ಬಂದರೂ ಕೂಡ ಅದು ₹1 ಖರ್ಚಿಲ್ದಂಗೆ ಮಂತ್ರಾಲಯಕ್ಕೆ ಹೋಗಿ ಗುರುರಾಯರ ಒಂದು ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬಂದು ಅವರ ಸೇವೆಯನ್ನು ಮಾಡಿದರೆ ಎಂತಹ ಕಷ್ಟದ ಪರಿಸ್ಥಿತಿ ಇದ್ದರೂ ಅದು ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ ಬಂದ್ಬಿಟ್ಟಿದೆ ಸ್ನೇಹಿತರೆ. ಹೀಗಾಗಿ ಗುರುರಾಯರ ಒಂದು ಅದ್ಭುತವಾದ ಈ ಒಂದು ಮಹಿಮೆ ಏನಿದೆ ಇದು ಗುರುರಾಯರ ಪವಾಡಗಳಲ್ಲಿ ಒಂದು ಉಳ್ಕೊಂಡಿದೆ ಸ್ನೇಹಿತರೆ. ರಾಯರದು ಲಕ್ಷಾಂತರ ಪವಾಡಗಳಿದೆ. ಅದನ್ನು ಹೇಳ್ತಾ ಹೋದರೆ ನಮ್ಮ ಜನ್ಮ ಪೂರ್ತಿ ಸಾಕಾಗಲ್ಲ, ಅಷ್ಟು ಇದೆ. ಆದರೂ ಕೂಡ ಅದರಲ್ಲಿ ಇದೊಂದು ಪವಾಡ ಏನಿದೆ ಇದು ಬಹುಮುಖ್ಯವಾಗಿರೋ ಕಾರಣದಿಂದ ನಾವು ಕೆಲವು ಸಿಕ್ಕಂತಹ ನೈಜ ಘಟನೆಗಳನ್ನು ಏನಿದೆ ತಿಳಿಸಿದಂತಹ ಮಾಹಿತಿಗಳ ಆಧಾರದ ಮೇಲೆ ಈ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೀವಿ ಸ್ನೇಹಿತರೆ. ಯಾರೆಲ್ಲ ರಾಯರ ಭಕ್ತರಿದ್ದೀರಿ ಶ್ರೀ ರಾಘವೇಂದ್ರ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.